ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಹರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಹರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಹರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಹರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಹರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಳ್ಳಿ ರಿಪಬ್ಲಿಕ್ ಕನ್ನಡ, ಮೈಸೂರು. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ
ಭರ್ಜರಿ ತಯಾರಿ ಅರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಅರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಅರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರು ದಸರಾಕ್ಕೆ ಭರ್ಜರಿ ತಯಾರಿ ಅರವಲ್ಲಿ ನಡೀತಾ ಇರುವಂಥದ್ದು. ಈ ಬಾರಿ 11,000 ಸೀಟ್ಗಳ ಕೆಪಾಸಿಟಿ ಎಲ್ಲ ಕಡಿಮೆ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ನೋಡ್ತಾ ಇರುವಂಥದ್ದು ಮೈಸೂರು ಅರವಲೆಯ ಮುಂಭಾಗದ ದೃಶ್ಯ ಇದು. ಅರವಲೆಯ ಸುತ್ತಲೂ ಕೂಡ ಕಳೆದ ಬಾರಿ 59,000 ಜನರಿಗೆ ಪಾಸನ್ನು ವಿತರಣೆ ಮಾಡಲಾಗಿತ್ತು. ಯಾವಾಗ RCB ವಿಜಯೋತ್ಸವದ ವೇಳೆ ದೊಡ್ಡ ಮಟ್ಟದ ಕಾಲು ತುಳಿದಾಗಿತ್ತು. ಇದರಿಂದ ಹೊರಗೆ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಈ ಬಾರಿ 11,000 ಸೀಟ್ಗಳೆಲ್ಲ ಕಡಿಮೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದೆ. ಈಗ ಸದ್ಯಕ್ಕೆ ಇರುವ ಮಾಹಿತಿಗಳ ಪ್ರಕಾರವಾಗಿ 48,000 ಪಾಸ್ಗಳೆಲ್ಲ ವಿತರಣೆ ಮಾಡೋದಕ್ಕೆ ದಸರಾಗೆ ಜಿಲ್ಲಾಡಳಿತವೂ ಸರ್ಕಾರ ನಿರ್ಧಾರ ಮಾಡ್ತದೆ. ಸೊ ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಮೈಸೂರು ಅರವಲೆಯಲ್ಲಿ ದೊಡ್ಡ ಮಟ್ಟದ ಜನದಟ್ಟಣೆಯನ್ನು ತಗ್ಗಿಸೋದಕ್ಕೆ ಸರ್ಕಾರ ಒಂದು ರೀತಿಯಾದಂಥ ಪ್ಲಾನ್ ರೂಪಿಸಿದೆ. 48,000 ಜನರು ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ ಅಂತೇಳಿ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದನ್ನು ಕೂಡ ಕಡಿತಗೊಳಿಸುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಲ್ಲಿ ರಿಪಬ್ಲಿಕ್ ಕನ್ನಡ, ಮೈಸೂರು.